ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅಂದರೆ, ನಿನ್ನೆ ಸೋಮವಾರ ಪಂಚಾಯತಿ ಮತ್ತು ಸೂಪರ್ ಸಂಡೇ ಮುಗಿದ ಮೊದಲನೇ ದಿನ ಎಲ್ಲರೂ ಫಸ್ಟು ಶಾಕ್ ಆದರು. ಏನಕ್ಕಂದರೆ ಚೈತ್ರ ಅವರು ಹೋದವ್ರು ವಾಪಸ್ ಬಂದುಬಿಟ್ರಲ್ಲಪ್ಪ ಅಂತ. ಈಗ ಯಾರೋ ಒಬ್ರು ಕಂಟೆಂಟರ್ ಹೋಗಿ ಅವ್ರು ವಾಪಸ್ ಬಂದರೆ ಹೆಂಗೆ ಹರ್ಟ್ ಆಗುತ್ತಂದ್ರೆ ನನ್ನ ಮಗಂದು ಸರಿಯಾಗಿ ಹರ್ಟ್ ಆಗುತ್ತೆ. ಸೊ ಅದರಿಂದ ಎಲ್ಲರೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದರು. ಹೋದವ್ರು ವಾಪಸ್ ಬಂದುಬಿಟ್ರಲ್ಲಪ್ಪ ಅಂತ ನನಗೂ ಹಂಗೆ ಅನಿಸ್ತು. ಈ ಅಮ್ಮನ್ನ ಫಸ್ಟ್ ಕಳಿಸ್ಬೇಕಿತ್ತು, ಮತ್ತೆ ಇಕ್ಕೊಂಡಿದ್ದಾರಲ್ಲಪ್ಪ ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಎಪಿಸೋಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಬಿಗ್ ಬಾಸ್ ಅವರು ಲಕ್ಸುರಿ ಬಜೆಟ್ ಟಾಸ್ಕ್ ಅಂದರೆ ಮನೆಗೆ ರೇಷನ್ ಗಳಿಸೋಕ್ಕೋಸ್ಕರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇನು ಅಂದರೆ ರಿವೈಂಡ್ ಏನೇನು ಹೇಳ್ತಾರೆ. ರಿವೈಂಡಲ್ಲಿ ಏನು ಅಂದರೆ, ಬಿಗ್ ಬಾಸ್ ಅವ್ರು ಕೆಲವೊಬ್ಬರಿಗೆ ಇಷ್ಟಿಷ್ಟು ಅಂತ ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಅವರು ಅದನ್ನು ಮಾಡಬೇಕು, ಅಂದರೆ ರಿವೈಂಡಲ್ಲಿ ಮಾಡಬೇಕು. ಫಸ್ಟು ಸಾಂಗ್ ಹಾಕ್ತಾರೆ, ಸಾಂಗ್ ಆದಮೇಲೆ ಡ್ಯಾನ್ಸ್ ಆಡಬೇಕು. ಸೂರ್ಯ ಅವ್ರು ಎದ್ದೋಡಲ್ಲ, ಅದಕ್ಕೆ ಗೌತಮಿ ಅವ್ರು ಹೋಗಿ ಶಿಕ್ಷೆ ಕೊಡಬೇಕು. ಅದಾದಮೇಲೆ ರಜತ್ ಅವರು ಐಶ್ವರ್ಯ ಅವ್ರನ್ನ ಫ್ಲರ್ಟ್ ಮಾಡಬೇಕು. ಅದನ್ನು ನೋಡಿ ಶಿಶಿರ್ ಅವ್ರು ಹುರ್ಕೊಂಡು ಅವ್ರ ಕಾಫಿಯಲ್ಲಿ ಉಪ್ಪು ಖಾರ ಎರಡರಲ್ಲೊಂದು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಬರೋದು ಬಾಲ್ಕನಿ. ಸೊ ನೆಕ್ಸ್ಟ್ ಧನರಾಜ್ ಅವರು ಹನುಮಂತ್ ಅವರು ಗಾಸಿಪ್ ಮಾಡ್ತಾ ಕೂರಬೇಕಂತೆ. ನೆಕ್ಸ್ಟ್ ಇಲ್ಲಿ ಇನ್ನೂ 3 ಜನ ಇನ್ನು 6 ಜನ ಇದ್ದಾರಲ್ವ. ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಅವ್ರು ಎಣ್ಣೆ ಹಚ್ಚಬೇಕು. ಅದನ್ನು ನೋಡಬೇಕಾದ್ರೆ ಐಶ್ವರ್ಯ ಅವರು ಪೂಲಿಗೆ ಬಿದ್ದೋಗ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಸೇವ್ ಮಾಡಬೇಕಂತೆ. ಅದನ್ನು ನೋಡಿದ್ಮೇಲೆ ಚೈತ್ರ ಅವರು ರಜತ್ ಅವ್ರಿಗೆ ಮೋಟಿವೇಶನ್ ಕೊಡಬೇಕಂತೆ. ಇದನ್ನೆಲ್ಲ ನೋಡೋ ಹನುಮಂತು ಮತ್ತು ಧನರಾಜ್ ಅವರು ಗಾಸಿಪ್ ಮಾಡಬೇಕು. ಮಂಜು ಅವರು ಇದೆಲ್ಲ ಆದಮೇಲೆ ಒಂದು ರೂಲ್ನ ಬ್ರೇಕ್ ಮಾಡಬೇಕು. ಆವಾಗ ಗೌತಮಿ ಅವರು ಶಿಕ್ಷೆ ಕೊಡದೆ ಮಾತಾಡಬೇಕು. ಅದನ್ನು ಮೋಕ್ಷಿತ ಅವ್ರು ವಿರೋಧ ಮಾಡಬೇಕು. ಇಷ್ಟು ಇತ್ತು. ಇದನ್ನು ಚೆನ್ನಾಗೇ ಮಾಡಿದ್ರು, ಎಂಟರ್ಟೈನಿಂಗಾಗಿ ಇತ್ತು ನನ್ನ ಪ್ರಕಾರ. ನಿಮಗೇನು ಅನಿಸ್ತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಎಂಟರ್ಟೈನಿಂಗ್ ಆಗಿರಲಿಲ್ಲ. ಮಂಜು ಅವರು ಲಾಸ್ಟಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸರಿಯಾಗಿ ಕೊಟ್ಟರು, ನನಗದು ಇಷ್ಟ ಆಯಿತು. ನಂತರ ನಾಮಿನೇಷನ್ ಒಂದು 20 ವರ್ಷ ತೊಗೊತಾರೆ ಇವರು ಒಂದು ನಾಮಿನೇಷನ್ ಮಾಡೋಕ್ಕೆ ಅಂತ ನನಗನ್ಸುತ್ತೆ. ನಿನ್ನೆ 2 ನಾಮಿನೇಷನ್ ಮಾಡೋಕ್ಕೆ ಒಂದು ಫುಲ್ ಇದು ಮುಗಿಸಿ ತೊಗೊಂಡಿದ್ದಾರೆ ಅವರು. ಏನು ತೊಗೊಂಡಿದ್ದಾರೆ, ಒಂದು ಫುಲ್ ಡೇ ತೊಗೊಂಡಿದ್ದಾರೆ. ಬಿಗ್ ಬಾಸ್ನ 10 ಕಂಟೆಸ್ಟೆಂಟ್ಸ್ ಅಂದರೆ ಸೀಸನ್ 10 ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಅದರಲ್ಲಿ ನಿನ್ನೆ ಬಂದಿದ್ದು ಇಬ್ಬರೇ, ಡ್ರೋನ್ ಪ್ರತಾಪ್ ಮತ್ತು ತನಿಷಾ. ಇವತ್ತು ತುಕಾಲಿ, ಹೊರ್ತು ಸಂತೋಷು, ಕಾರ್ತಿಕ್, ನಮ್ರತ ಬರ್ತಾರೆ ಇವತ್ತು. ಸೊ ನಿನ್ನೆ ಅವರಿಬ್ಬರು ಬಂದು ತನಿಷಾ ಅವರು ಅರ್ಧೋಗಿರೋ ತ್ಯಾಪೇನ ಮುಚ್ಚಕ್ಕೆ ಹೋದರು. ಆದರೆ ಅದು ವರ್ಕ್ ಆಗಿಲ್ಲ ಅಂತ ನನಗೆ ಯಾಕೋ ಅನಿಸುತ್ತೆ. ಅದು ವರ್ಕ್ ಆಗೋದೂ ಇಲ್ಲ. ಸೊ ಡ್ರೋನ್ ಅವರು ಆ್ಯಕ್ಚುಲಿ ನನಗೆ ನಿನ್ನೆ ಇಷ್ಟ ಆದರು. ಬಂದು ಕೆಲಸ ಮುಗಿಸ್ಕೊಂಡು ಸೈಲೆಂಟಾಗಿ ಹೋದರು. ತನಿಷ್ ಅವ್ರು ಇಲ್ದಿರೋ ಆಟಗಳೆಲ್ಲ ಆಡಿದ್ರು. ಸೊ ನನಗೆ ಯಾಕೋ ಅದು ಸೆಟ್ ಆಗಿಲ್ಲ ಮತ್ತು ಇಷ್ಟವೂ ಆಗಿಲ್ಲ. ಆದರೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು ನಿನ್ನೆ ಎಪಿಸೋಡ್. ಫಸ್ಟ್ ಡ್ರೋನ್ ಅವ್ರು ಬಂದು ಏನು ಟಾಸ್ಕ್ ಕೊಡ್ತಾರೆ ಅಂದರೆ, ನಾಮಿನೇಷನ್ಗೆ ಮನೆ ತುಂಬ ಬಲೂನ್ ಹಾಕಿರ್ತಾರೆ. ಆ ಬಲೂನ್ನೆಲ್ಲ ಹೊಡೆದ್ರೆ 2 ನಾಮಿನೇಷನ್ ಪಾಸ್ ಸಿಗುತ್ತೆ. ಅದನ್ನು ತ್ರಿವಿಕ್ರಮ್ ಅವರು, ಶಿಶಿರ್ ಅವರು, ರಜತ್ ಅವ್ರು ಆಡಬೇಕಂತ ಡ್ರೋನ್ ಹೇಳ್ತಾರೆ. ಸೊ ಅದರಲ್ಲಿ ತ್ರಿವಿಕ್ರಮ್ ಅವರು 2 ತೊಗೊತಾರೆ. 2 ತ್ರಿವಿಕ್ರಮ್ ಅವ್ರಿಗೆ ಸಿಗುತ್ತೆ, ಒಂದನ್ನು ರಜತ್ಗೆ ಕೊಡ್ತಾರೆ, ಇನ್ನೊಂದು ಅವರೇ ಇಟ್ಕೊತಾರೆ. ರಜತ್ ಬಂದು ಹನುಮಂತನ ಮತ್ತು ಸುರೇಶ್ ಅವ್ರನ್ನ ಏನೋ ನಾಮಿನೇಟ್ ಮಾಡ್ತಾರೆ ಅನಿಸುತ್ತೆ. ಮತ್ತು ತ್ರಿವಿಕ್ರಮ್ ಅವರು ಚೈತ್ರ ಅವ್ರನ್ನ ಮತ್ತು ಧನರಾಜ್ನ ನಾಮಿನೇಟ್ ಮಾಡ್ತಾರೆ. ವಿಚ್ ವಾಸ್ ನಾಟ್ ಎಕ್ಸೆಪ್ಟೇಬಲ್. ಕಾರಣ ಸರಿ ಇರಲ್ಲ ಇಬ್ಬರು ಕೊಟ್ಟಿದ್ದು ಕೂಡ. ನೆಕ್ಸ್ಟ್ ತನಿಷ್ ಅವರು 2 ಆರ್ಟ್ ಕೊಟ್ಬಿಟ್ಟು ಬಸ್ಟ್ ಮಾಡ್ಬೇಕಂತ ಕೊಡ್ತಾರೆ. ಯಾರಿಗೆ? ಮಂಜು ಅವ್ರಿಗೆ ಮತ್ತು ಮೋಕ್ಷಿತ ಅವ್ರಿಗೆ. ಮಂಜು ಅವ್ರು ಬಂದು ಇನ್ನೊಂದು ಯಾರೋ ಜ್ಞಾಪಕ ಬರ್ತಾಯಿಲ್ಲ ಅವರು, ಶಿಶಿರ್ಗೊಂದು ಕೊಡ್ತಾರೆ. ಇನ್ನೊಂದು ಯಾರು ಅಂತ ನೀವೇ ಹೇಳ್ಬಿಡಿ ಕಮೆಂಟ್ ಬಾಕ್ಸಲ್ಲಿ. ಮೋಕ್ಷಿತ ಅವ್ರು ಬಂದು ತ್ರಿವಿಕ್ರಮ್ ಅವ್ರಿಗೆ ಮತ್ತು ಭವ್ಯ ಅವ್ರಿಗೆ ಕೊಡ್ತಾರೆ. ಅದು ಗೊತ್ತಿರೋದಲ್ವ, ಸೊ ಅದು ಜ್ಞಾಪಕ ಇದೆ ನನಗೆ. ಅಷ್ಟಾಯಿತು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ. ಮಂಜಣ್ಣವ್ರು ಯಾರಿಗೆ ಕೊಟ್ಟರು ನಂಗೆ ಇನ್ನೂ ಜ್ಞಾಪಕ ಬರ್ತಾಯಿಲ್ಲ, ಆದರೂ ಪರವಾಗಿಲ್ಲ. ಸೊ ಇಷ್ಟು ನಡೀತು ನಿನ್ನೆ. ಏನು ಎಂಟರ್ಟೈನ್ಮೆಂಟ್ ಏನು ಅಷ್ಟು ಇರಲ್ಲ, ಎಲ್ಲ ಬೋರಿಂಗ್ ಎಪಿಸೋಡ್. ಒನ್ ಆಫ್ ದ ಬೋರಿಂಗ್ ಎಪಿಸೋಡ್ಸ್. ಈ ಸೀಸನ್ ನನಗೆ ಯಾಕೋ ಟಾಸ್ಕು ಸರಿಯಾಗಿಲ್ಲ. ನಾಮಿನೇಷನ್ಗೆ 2-3 ದಿನ,
ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಿರಬೇಕು. ನಾಮಿನೇಷನ್ನಿಗೆ 3 ದಿವಸ ಇಲ್ಲ 2 ದಿವಸ ಬೇಕಾ? ಒಂದೇ ಒಂದು ಶಾರ್ಟಲ್ಲಿ ಒಂದೇ ಒಂದು ದಿವಸದಲ್ಲಿ ಮುಗಿಸಾಕ್ಬೇಕು ನಾಮಿನೇಷನ್ ಅನ್ನೋದನ್ನು. ಅದಕ್ಕೆ ಬಿಗ್ ಬಾಸ್ 10 ಸೀಸನ್ ಅವ್ರನ್ನ ಕರೆಸಿ TRP ಹೊಡ್ಸ್ಕೊಳೋದು ಇವರ ಸ್ಟೈಲು. ಅದೇನು ಸ್ಟೈಲ್ ಮಾಡ್ತಿರೋ ಮಾಡ್ರಪ್ಪ. ನನಗಂತೂ ನೆನ್ನೆ ಎಪಿಸೋಡ್ ತುಂಬ ಬೋರಿಂಗ್ ಆಗಿತ್ತು. ಆದರೂ ನೋಡಬೇಕಲ್ಲ ಅಂತ ನೋಡಿದೆ, ಕಂಟೆಂಟ್ ಕೂಡ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ. ಮಂಜು ಅವ್ರ ಶಿಷ್ಯರನ್ನ ಮಾತ್ರ ನಾಮಿನೇಟ್ ಮಾಡಿರೋ ಜ್ಞಾಪಕ ಇದೆ, ಇನ್ನೊಬ್ರು ಯಾರು ಅಂತ ಗೊತ್ತಿಲ್ಲ. ಇವರಿಬ್ಬರು ಜಗಳ ಕಾನ್ಸಂಟ್ರೇಟ್ ಮಾಡಿ ಇನ್ನೊಬ್ರನ್ನ ಯಾರು ಮಾಡಿದ್ರು ಮರ್ತೇ ಹೋದೆ ನಾನು. ಮೋಕ್ಷಿತ ಇರ್ಬೋದೇನೋ ಗೊತ್ತಿಲ್ಲ, ಆದರೂ ಕ್ಷಮಿಸ್ಬಿಡಿ, ನೆಕ್ಸ್ಟ್ ಟೈಮ್ ತಿಳ್ಕೊಂಡು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಪ್ಪ. ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಿರಲ್ಲ, ಏನು ಅನ್ಸುತ್ತೆ ನಿಮಗೆ? ನಾನು ಎಷ್ಟು ಕಷ್ಟ ಬಿದ್ದು ನಿಮಗೋಸ್ಕರ ಪ್ರೀತಿಯಿಂದ ವೀಡಿಯೋ ಮಾಡ್ತೀನಿ. ನೀವು ಅದೇ ಥರ ಪ್ರೀತಿಯಿಂದ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್, ಫ್ರೀ ಆಫ್ ಕಾಸ್ಟು, ನಾವು ಕಾಸೆಲ್ಲ ಕೇಳಲ್ಲ, ಫ್ರೀ ಆಫ್ ಕಾಸ್ಟ್. ನನ್ನ ಚಾನಲ್ ಸ್ವಲ್ಪ ಪ್ರಮೋಟ್ ಆದರೆ ನಿಮ್ಮನ್ನು ಪ್ರಮೋಟ್ ಮಾಡ್ತೀನಿ, ಟೆನ್ಷನ್ ತೊಗೋಬೇಡಿ. ಇಷ್ಟು ಹೇಳ್ತಾ ಮುಗಿಸ್ತಾಯಿದ್ದೀನಿ. ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?